ಸಾವಿರಾರು ಎಸ್ಎಸ್ಎಲ್ಸಿ ಮಕ್ಕಳ ಸಂಗಮ. ಅಥರ್ವ ಮಹಾವಿದ್ಯಾಲಯದಲ್ಲಿ ವಿಶೇಷ ಶಿಬಿರ. ಬರೋಬ್ಬರಿ 2,500ಕ್ಕೂ ಅಧಿಕ ಮಕ್ಕಳ ಸಂಗಮ. ರಾಜ್ಯದ ಖ್ಯಾತ ಸಂಪನ್ಮೂಲ ವ್ಯಕ್ತಿಗಳ ಸಮಾಗಮ. ಎಸ್ಎಸ್ಎಲ್ಸಿ ಮಕ್ಕಳಿಗೆ ಭರವಸೆ ಮೂಡಿಸಿದ ಕ್ಷಣ. ಇದು ಅಥರ್ವ ಅಪ್ರಮೇಯ ಎಂಬ ವಿಶೇಷ ಕಾರ್ಯಾಗಾರದ ದೃಶ್ಯಗಳು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ನಾಗನೂರ್ನಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಅಥರ್ವ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದ ಈ ಶಿಬಿರಕ್ಕೆ ಸುಮಾರು 2,500ಕ್ಕೂ ಅಧಿಕ ವಿದ್ಯಾರ್ಥಿಗಳು ಆಗಮಿಸಿದ್ರು. ಜೀವನ ಅನ್ನೋದು ಇಂದು ಸ್ಪರ್ಧಾತ್ಮಕತೆಯಿಂದ ಕೂಡಿದೆ. ನಿತ್ಯ ಓಡೋನೆ ಇಲ್ಲಿ ಗೆಲ್ಲೋಕಾಗೋದು. ನಿರಂತರ ಶ್ರಮ, ಓದು, ಸಂಸ್ಕಾರದಿಂದಲೇ ಜೀವನ ಸಾರ್ಥಕ ಎಂಬ ಭರವಸೆ ಮೂಡಿಸುವ ಕಾರ್ಯಕ್ರಮ ಇದಾಗಿತ್ತು. ಎಲ್ಲೋ ನಮಗ ಏನೋ ಮಾಡ್ಲಿಕ್ಕೆ ಹೋಗಿ ಏನ್ ಆಗ್ತೀವೇನಪ್ಪ ಅಂತ ಭಯ ಇರುತ್ತೆ. ನಮ್ ಬಿಜಿ ತಡ್ಸೋರ್ಕಾಗ ಪ್ರತಿ ಸಲ ಎಚ್ಚರಿಸ್ತಿದ್ರ ನಮ್ಮನ್ನ, ಎಚ್ಚರಿಕೆಲೆ ಹೆಜ್ಜೆ ಇಡ್ರಪ್ಪ, ತಪ್ಪಬೇಡ್ರಿ, ಹೆಜ್ಜೆ ತಪ್ಪಬೇಡ್ರಿ ಅಂತೇಳಿ ಅವ್ರೆಲ್ಲಾರ ಮಾರ್ಗದರ್ಶನ ಇತ್ತು. ಆ 12 ಇದ್ದದ್ದು 90 ಆಯ್ತು, 90 ಇದ್ದದ್ದು 200 ಆಯ್ತು, 200 ಇದ್ದದ್ದು 310, 520 ಆಗಿ ಈ ವರ್ಷ ಬಹಳ ಖುಷಿಯಿಂದ ಹೇಳಿಕತ್ತೀನಿ. ಇಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಹಕಾರ, ವಿಶೇಷವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಒಂದು ಮಾರ್ಗದರ್ಶನ, ಹಿಂದಿನ BO ಆಗಿರ್ತಂತ ಅಜಿತ್ ಮನಿಕೇರಿ ಸರ್ ಅವರು, ಇವತ್ತಿನ BO ಆಗಿರ್ತಕ್ಕಂಥ ಹಿರೇಮಠ್ ಸರ್, ನಿಮ್ಮೆಲ್ಲರ ಗ್ರ್ಯಾಂಡ್ ಸಪೋರ್ಟ್ದಿಂದ ಇವತ್ತು ಈ ಶಾಲೆಯಲ್ಲಿ 810 ಜನ ಮಕ್ಕಳು ಕಲೀಲಿಕತ್ಯಾರು. ವಿಶೇಷ ಅಂದ್ರೆ ಇಡೀ ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಯ 110ಕ್ಕೂ ಹೆಚ್ಚು ಹೈಸ್ಕೂಲ್ದಿಂದ ಈ ಮಕ್ಕಳು ಈ ಶಾಲೆ ಕಲೀಲಿಕತ್ಯಾರು. 200 ಜನ ಹಾಸ್ಟೆಲ್ನಾಗಿದ್ದಾರು. ಬಹಳ ಖುಷಿ ಆಗತ್ತೆ. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಾಗಾರ ಆರಂಭಿಸಿದ್ರು. ಸಂಪನ್ಮೂಲ ವ್ಯಕ್ತಿಗಳಿಗೆ ಸ್ಮರಣಿಕೆ ನೀಡಿ ಬರಮಾಡಿಕೊಂಡ್ರು. ಕಾರ್ಕಳ ನಿಟ್ಟೆ ಕಾಲೇಜಿನ ಉಪನ್ಯಾಸಕಿ ಹಾಗೂ ವಾಗ್ಮಿ ಅಕ್ಷಯ ಗೋಖಲೆ ತರಬೇತಿ ನೀಡಿದ್ರು. Education is the one by which character is formed, strength of mind is increased and intellect is expanded and by which one can stand on one's own feet ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಎಜುಕೇಷನ್ ಅಂತ ಹೇಳಬೇಕಾಗಿದೆ ಸಾಮಾನ್ಯವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ತುಂಬ ಹೆಚ್ಚಿನ ಒತ್ತನ್ನು ಕೊಡ್ತಾರೆ, ಅವಕಾಶ ಇದೆ ಅಂತ ಹೇಳಿ. ಸೊ ಕರಾವಳಿ ಭಾಗದಿಂದ ಬೆಳಗಾವಿಗೆ ಬಂದು ಉತ್ತರ ಕರ್ನಾಟಕಕ್ಕೆ ಬಂದು ಈ ಅಥರ್ವದಂತಹ ಇನ್ಸ್ಟಿಟ್ಯೂಷನ್ನಲ್ಲಿ ಅಪ್ರಮೇಯ ಅನ್ನುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಒಂದು ಆದಿತ್ಯವಾರದ ದಿವಸ 2,500 ಮಕ್ಕಳನ್ನು ಸೇರಿಸಿಕೊಂಡು ಒಂದೊಳ್ಳೆಯ ಕೆಲಸವನ್ನು ಮಾಡೋದು, ಕಾರ್ಯಾಗಾರ ಮಾಡೋದು ಅಂತ ಹೇಳಿದರೆ ಸಣ್ಣ ವಿಷಯ ಅಲ್ಲ. ಸೊ ಈ ಅಥರ್ವ ಅಪ್ರಮೇಯದ ಮೂಲಕ ಸಮಾಜದಲ್ಲಿ ಅಪ್ರಮೇಯವಾದದ್ದನ್ನು ಸಾಧಿಸುವಂತಹ ಯುವಕರನ್ನು ಕೊಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಎಸ್ಎಸ್ಎಲ್ಸಿ ನಂತರ ಮುಂದೆ ಯಾವ ವಿಷಯವನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಪರೀಕ್ಷೆಗಳಿಗೆ ಹೇಗೆ ತಯಾರಿ ನಡೆಸಬೇಕು ಎಂಬುದಾಗಿ ತಿಳಿಸಿದ್ರು. ಬೆಟಗೇರಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ರಮೇಶ್ ಅಳಗುಂಡಿ ಅವರು ಮನವರಿಕೆ ಮಾಡಿದ್ರು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಪ್ರಣಮ್ಯ ಶಿಕ್ಷಣ ಸಂಸ್ಥೆ ನಾಗನೂರ್ ಅವರು ಅಥರ್ವ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಭಾಳ ಉತ್ಕೃಷ್ಟವಾದಂಥ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶಕ್ಕೆ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಹೀಗಾಗಿ ಅವರ ಕಾರ್ಯ ಅತ್ಯಂತ ಸ್ತುತ್ಯಾರ್ಹ. ಅದ್ರ ಜೊತೆಗೆ ಅವರು SSLC ನಂತರ ವಿದ್ಯಾರ್ಥಿಗಳು ಏನು ಮಾಡಬೇಕನ್ನುವಂಥ ಒಂದು ಪ್ರೌಢಿಮೆ ಇರೋದಿಲ್ಲ ಅವ್ರ ಹತ್ರ. ಹೀಗಾಗಿ ಅದೊಂದು ಟರ್ನಿಂಗ್ ಪಾಯಿಂಟ್ ವಿದ್ಯಾರ್ಥಿ ಜೀವನದಲ್ಲಿ. ಆ ಟರ್ನಿಂಗ್ ಪಾಯಿಂಟನ್ನು ಯಾವ ರೀತಿ ಅವರಿಗೆ ಭವಿಷ್ಯದ ಭರವಸೆಯನ್ನು ಕೊಡಬೇಕು, ಹೊಸ ವಿಚಾರಗಳನ್ನು ಕೊಡಬೇಕಂತೇಳಿ ಒಂದು ದಿನದ ವಿಶೇಷ ಕಾರ್ಯಾಗಾರವನ್ನು ಅವರು ಇವತ್ತು ಏರ್ಪಾటు ಮಾಡಿದ್ದಾರೆ. ಹೀಗಾಗಿ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅಥರ್ವ ಈ ಕಾಲೇಜಿಗೆ
ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಸಂತೋಷ್ ಮಿರ್ಜಿ ಅವರು ಜೆಡಬ್ಲ್ಇ ಪರೀಕ್ಷೆ ಸಾಧಕರ ಅಧ್ಯಯನ ಕುರಿತು ಎಲ್ಇಡಿ ಪರದೆಯಲ್ಲಿ ಪ್ರಾತ್ಯಕ್ಷಿಕೆ ತೋರಿಸಿ ಮಕ್ಕಳಿಗೆ ತರಬೇತಿ ನೀಡಿದ್ರು. ನೂರಾರು ಮಕ್ಕಳು ಗಮನ ಬಿಟ್ಟು ಕೇಳುವ ದೃಶ್ಯ ಕಂಡುಬಂತು. ಕಾಲೇಜಿನ ಅಧ್ಯಕ್ಷರು ಕಾರ್ಯಕ್ರಮದ ಮಾಹಿತಿ ನೀಡಿದ್ರು. ಇಂಜಿನಿಯರಿಂಗ್ ಅಂತ ಬಂದಾಗ ಯಾವುದೇ ರೀತಿ ಫೋಟೋ ಏನೂ ಇಲ್ಲ, ಯಾಕಂದ್ರೆ ಆಲ್ಮೋಸ್ಟ್ 100+ ಸ್ಟೂಡೆಂಟ್ಸ್ ಇದ್ದಾರೆ. ಒಂದಿಷ್ಟು ಪ್ರೆಸ್ಟೀಜಿಯಸ್ ಕಾಲೇಜಸ್ ಅಂತ ಬಂದಾಗ ದಯಾನಂದ ಸಾಗರ್ ಯೂನಿವರ್ಸಿಟಿ ಬೆಂಗಳೂರು, ಈಸ್ಟ್ ವೆಸ್ಟ್ ಕಾಲೇಜ್ ಬೆಂಗಳೂರು ಆಗಿರ್ಬೋದು, UBDT ಪರಿಣಾಮವಾಗಿ ಆಲ್ಮೋಸ್ಟ್ ಎವ್ರಿ ಇಯರ್ ನಮ್ದು ಪಾಸಿಂಗ್ ಪರ್ಸೆಂಟೇಜ್ ಅರೌಂಡ್ 98 to 100% ಅದ. ಟ್ರೆಡಿಷನಲ್ ಎಜುಕೇಶನ್ ಪ್ರತಿಯೊಬ್ಬರು ಕಲೀಲೇಬೇಕಾದ್ದು. 6 ಸಬ್ಜೆಕ್ಟ್ಗಳು, ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ಓದಬೇಕು. ಅಕ್ಷರದಾನಿ ಹೆಂಗ್ ತಯಾರಾತು, ಬ್ರಷ್ ಎಲ್ಲಿಂದ ಬಂತು, ಪೇಸ್ಟ್ನಾಗ ಯಾವ ಕೆಮಿಕಲ್, ಉಪ್ಪಿನಕಾಯಿ ಎಷ್ಟು ತಿನ್ಬೇಕು, ಇದೆಲ್ಲವೂ ವಿಜ್ಞಾನ ವಿಜ್ಞಾನ ವಿಜ್ಞಾನ. ಪ್ರತಿ ವರ್ಷ SSLC ಮಕ್ಕಳಿಗಾಗಿ ಸಾಮಾಜಿಕ ಜವಾಬ್ದಾರಿ ಎನ್ನುವಂತೆ SSLC ಮಕ್ಕಳ ಕಲಿಕೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಅವರ ಒಂದು ಕೌಶಲ್ಯವನ್ನು ವೃದ್ಧಿ ಮಾಡಲಿಕ್ಕೆ, ಅವರ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಸಂಪಾದಿಸುವ ಸಲುವಾಗಿ ಒಂದು ಕಾರ್ಯಾಗಾರವನ್ನು ಸಾಮಾಜಿಕ ಜವಾಬ್ದಾರಿಯಂತೆ ನಡೆಸ್ಕೊಂಡು ಬಂದಿದ್ದೀವಿ. ಈ ಕಳೆದ 4 ವರ್ಷಗಳ ಅವಧಿಯಲ್ಲಿ 4 ವರ್ಕ್ಶಾಪ್ಗಳನ್ನು ನಡೆಸಿದ್ದು, ಅದೇ ರೀತಿ ಈ ಬಾರಿಯೂ ಸಹಿತ ಅಪ್ರಮೇಯ ಎಂಬ ಹೆಸರಿನಿಂದ ಇವತ್ತು ವರ್ಕ್ಶಾಪ್ ನಡೆದಿದೆ. ಸುಮಾರು 2800ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ವರ್ಕ್ಶಾಪ್ನಲ್ಲಿ ಭಾಗಿಯಾಗಿದ್ದರು. ಮೂಡಲಗಿ ತಾಲೂಕಿನ ಸುಮಾರು 48ಕ್ಕೂ ಅಧಿಕ ಪ್ರೌಢಶಾಲೆಗಳಿಂದ ವಿದ್ಯಾರ್ಥಿಗಳು ಈ ದಿನ ಈ ವರ್ಕ್ಶಾಪ್ನಲ್ಲಿ ಭಾಗವಹಿಸಿದ್ರು. ಕೇವಲ 12 ಮಕ್ಕಳಿಂದ ಆರಂಭವಾದ ಅಥರ್ವ ಸಂಸ್ಥೆ ಇಂದು 800ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಹೊಂದಿದೆ. ಈ ಕಾರ್ಯಾಗಾರದಲ್ಲಿ 48 ಪ್ರೌಢಶಾಲೆಯಿಂದ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೆಳಗಾವಿ, ಶ್ರೀ ಸಾಯಿ ಚರಣ್ ಸೌಹಾರ್ದ ಸಹಕಾರಿ ಸಂಘ ನಾಗನೂರ್ ಸಹಯೋಗವಿತ್ತು. ಕಾರ್ಯಾಗಾರ ಯಶಸ್ವಿಯಾಗಿ ಮೂಡಿಬಂತು. ರನ್ ಟಿವಿ ನ್ಯೂಸ್, ನಾಗನೂರ್. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.